ಆಗಿರುವಂತ ಈತ ಇಂದು ತನ್ನ ಎಕ್ಸಾಮ್ ಅಲ್ಲ ಬಾಯಲ್ಲಿ ಬರೆದು ಇವಾಗ ಬರೋಬ್ಬರಿ 93.8% ಅನ್ನ ತಗೊಂಡು ಅತಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾನೆ. ಹೌದು ವೀಕ್ಷಕರೇ, ಈತನ ಹೆಸರು ಮೊಹಮ್ಮದ್ ಫೈಜಾನುಲ್ಲಾ ಅಂತ ಹೇಳಿ ಜಾರ್ಖಂಡಿನ ಮೂಲದವನು. ಈತ ತನ್ನ CBSE 10th ಬೋರ್ಡ್ ಎಕ್ಸಾಮ್ ಅನ್ನ ಎಲ್ಲರೂ ಕೂಡ ಕೈಯಲ್ಲಿ ಬರ್ದಿ ಒಂದೊಳ್ಳೆ ಪಾಸ್ ಆಗೋದಕ್ಕೂ ಕೂಡ ಕಷ್ಟ ಪಡ್ತಾ ಇದ್ರೆ, ಇಲ್ಲಿ ಈತ ತನ್ನ ಎಕ್ಸಾಮ್ ಅನ್ನ ಬರೋಬ್ಬರಿ ಬಾಯಲ್ಲಿ ಬರೆದಿದ್ದಾನೆ. ಆ ಒಂದು ಪೆನ್ನ ಬಾಯಲ್ಲಿ ಇಟ್ಕೊಂಡು ಅದಾದ ನಂತರ ಪ್ರತಿಯೊಂದು ಎಕ್ಸಾಮ್ ಅನ್ನು ಕೂಡ ಆದಷ್ಟು ಪೇಷನ್ಸ್ ಇಂದ ಮತ್ತು ತನ್ನ ಧೈರ್ಯದಿಂದ ಬರೆದು ಇಂದು ಬರೋಬ್ಬರಿ 93.8% ಅನ್ನ ಸ್ಕೋರ್ ಮಾಡಿ ಎಲ್ಲರಿಗೂ ಕೂಡ ಈತ ಇನ್ಸ್ಪಿರೇಷನ್ ಆಗಿ ಉಳಿದಿದ್ದಾನೆ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಕೇವಲ ಒಂದು ಎಕ್ಸಾಮ್ ಅನ್ನ ಬರ್ದಿ ಪಾಸ್ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ, ತುಂಬಾನೇ ಅಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಈತ ಎಲ್ಲರೂ ಕೂಡ ಎಕ್ಸಾಮ್ ಬರೆಯೋದೇ ಕಷ್ಟ ಅಂದ್ರೆ ಈತ ಅದಕ್ಕಿಂತ ಹೆಚ್ಚಿನ ಕಷ್ಟವನ್ನ ಅನುಭವಿಸ್ತಾ ಇದ್ದ. ಆದ್ರೂ ಕೂಡ ಇವನ ಧೈರ್ಯವನ್ನ ಎಲ್ಲೂ ಕೂಡ ಬಿಟ್ಕೊಡ್ರೆ ತನ್ನನ್ನ ತಾನು ನಂಬಿಕೆ ಇದ್ದಿ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಇಟ್ಕೊಂಡು ಇಂದು ಎಕ್ಸಾಮ್ ಅನ್ನ ಬರ್ದಿ ಈ ರೀತಿಯಾದಂತ ಒಳ್ಳೆ ಅಂಕವನ್ನ ಪಡೆದುಕೊಂಡು ಈತ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಉಳಿದಿದ್ದಾನೆ. ಅಂದ್ರೆ ಸಾಧನೆ ಮಾಡಬೇಕು ಅನ್ನುವಂತ ಹಠ ಇದ್ರೆ ಯಾವುದೇ ಕಷ್ಟ ಬಂದ್ರೂ ಕೂಡ ನಾವು ಸಾಧಿಸ್ತೀವಿ ಅನ್ನೋದಕ್ಕೆ ಇದು ನಮಗೆ ಒಂದು ಒಳ್ಳೆ ಉದಾಹರಣೆಯಾಗಿ ಇದೆ. ಮತ್ತು ಈತನಿಂದ ನಾವು ಕಲಿಯೋದು ಕೂಡ ತುಂಬಾ ಸಾಕಷ್ಟು ಇರುತ್ತದೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಕಾರಣಗಳಿಂದ ಚಿಕ್ಕ ಸಮಸ್ಯೆ ಆಗ್ಬಿಟ್ರೆ ಸಾಕು ಮಕ್ಕಳು ಸಾವನ್ನಪ್ತಾರೆ ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ರೆ ಈತ ಆ ರೀತಿ ಎಲ್ಲ ಮಾಡದೆ ತನ್ನ ಸಾಧನೆ ನಾನು ಮಾಡಲೇಬಹುದು ಅಂತ ಹೇಳಿ ನಮ್ಗೆ ತೋರಿಸ್ಕೊಟ್ಟು ಇವತ್ತು ಇವನು ಇನ್ಸ್ಪಿರೇಷನ್ ಆಗಿ ಉಳಿದಿರೋದು ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಗೌರವ ತಂದು ಕೊಡುತ್ತೆ ಈತನ ಮೇಲೆ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.